ಆಲ್ಸೋ ಟಾಕಿಂಗ್ ಅಬೌಟ್ ಡೀಪ್ ಎಕ್ಸ್ಕವೇಷನ್. ಡೀಪ್ ಎಕ್ಸ್ಕವೇಷನ್ ಅಂದರೆ ಇವಾಗ ಸೆಂಟರ್ ಇವಾಗ ಪರ್ಮಿಷನ್ ಇದೆ ನಾವು ಮಾಡೋಕ್ಕೆ ಅಪ್ ಟು 5 ಬೇಸ್ಮೆಂಟ್ಸ್. ಸೊ 5 ಬೇಸ್ಮೆಂಟ್ಸ್ ಹೇಗೆ ಮಾಡಬೇಕು, ಎಸ್ಪೆಷಲಿ ಸೆಂಟರ್ ಆಫ್ ದ ಸಿಟಿ ಡಿಸ್ಟ್ರಿಕ್ಟ್ಸ್ ಇಲ್ಲೆಲ್ಲ ಹೇಗೆ ಮಾಡಬೇಕು ಅನ್ನೋದು ಒಂದು ಭಾಳ ಕಷ್ಟವಾದ ಒಂದು ಇದು. ಅದನ್ನು ಮಾಡಬೇಕಾದ್ರೆ ಅದನ್ನು ಡಿಸೈನ್ ಆಗಿ ಮಾಡಬೇಕು, ಅದನ್ನು ಎಕ್ಸಿಕ್ಯೂಟ್ ಆಗಿ ಮಾಡಬೇಕು ಅನ್ನೋದನ್ನು ಈ ವಿಷಯವನ್ನು ಅಲ್ಲಿ ತಿಳಿಸ್ತೀವಿ. ಅದನ್ನು ಭಾಳ ಮುಖ್ಯ ಅದು. ಯಾಕೆಂದರೆ ಇವಾಗ ಬರೋ ಬಿಲ್ಡಿಂಗ್ಸ್ ಎಲ್ಲ 4-5 ಬೇಸ್ಮೆಂಟ್ ಇರುತ್ತೆ, ಪಕ್ಕದಲ್ಲಿ ನನಗೆ ಜಾಗ ಇರಲ್ಲ ಎಕ್ಸ್ಕವೇಟ್ ಮಾಡೋಕ್ಕೆ. ಅದನ್ನೆಲ್ಲ ಹಾಗೆ ಮಾಡೋದು ಅನ್ನೋದನ್ನು ಒಂದು ತೋರಿಸ್ಕೊಡ್ತೀವಿ ಈ ಡೆಮಿನಾರಲ್ಲಿ, ಅದನ್ನು ತೋರಿಸ್ಕೊಡ್ತೀವಿ. ನನ್ನ ಹೆಸರು ಗುರುರಾಜ್ ಅಂತ. ಐ ಆಮ್ ದ CMD ಆಫ್ Innotech Consultants and I represent here as chairman of the organizing committee of the Deminar which we are going to conduct on 25th and 26th of February. ನಾನು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಸೆಂಟರಿಂದ ನಾನು ಚೇರ್ಮನ್ ಆಗಿದ್ದೀನಿ. ಇದು ಡೆಮಿನಾರ್ ಅನ್ನೋದು ನಮ್ಮದು 2 ವರ್ಷಕ್ಕೆ ಒಂದು ಸರ್ತಿ ಆಗುವಂಥ ಒಂದು ದೊಡ್ಡ ಮೇಗಾ ಇಂಟರ್ನ್ಯಾಷನಲ್ ಇವೆಂಟು. ಈ ಸರ್ತಿ ಥೀಮ್ ಇರೋದು ಕಾಮೆಟ್ ಅಂತ, ವಿಚ್ ಈಸ್ ಶಾರ್ಟ್ ಫಾರ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಎಕ್ವಿಪ್ಮೆಂಟ್, ಟೆಕ್ನಾಲಜಿ ಆ್ಯಂಡ್ ಸಿಸ್ಟಮ್ಸ್. ಅಂದರೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಫೀಲ್ಡಲ್ಲಿ ವಾಟ್ ಈಸ್ ದ ಲೇಟೆಸ್ಟ್ ನಮ್ಮ ಟೆಕ್ನಾಲಜಿ ಏನಿದೆಯೋ ಹಾಗೂ ಟೈಮ್ ಟೆಸ್ಟೆಡ್ ಟೆಕ್ನಾಲಜಿ ಏನಿದೆಯೋ ಅದನ್ನು ನಾವು ವಿ ವಾಂಟ್ ಟು ಪರ್ವೇಡ್ ಅಕ್ರಾಸ್ ಅವರ್ ಪ್ರೊಫೆಷನ್ ಆಫ್ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್. ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು ಎಲ್ಲ ಜೊತೆಯಲ್ಲಿ ನಾವು ಎವ್ರಿ ಪರ್ಸನ್ ಇನ್ ದ ಸೊಸೈಟಿ ಶುಡ್ ಬೆನಿಫಿಟ್ ಫ್ರಮ್ ದಿಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಅಟ್ ದ ಸೇಮ್ ಟೈಮ್ ಅವರು ಮೈಂಡ್ಫುಲ್ ಆಗಿರಬೇಕು. ಏನೇ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ಕನ್ಸ್ಯೂಮ್ ಮಾಡಬೇಕಾದ್ರೆ ಆದಷ್ಟು ಆಪ್ಟಿಮಲ್ ರೀತಿಯಲ್ಲಿ ಕನ್ಸ್ಯೂಮ್ ಮಾಡಬೇಕು. ಸೊ ಈ ನಾಲೆಜ್ ಡಿಸಿಮಿನೇಷನ್ಗೆ ನಾವು ಇಂಥ ವೆಬಿನಾರ್ ಅಂತ ಇಂಟರ್ನ್ಯಾಷನಲ್ ಇವೆಂಟು ನಿಮ್ಯಾನ್ಸ್ ಕನ್ವೆನ್ಷನ್ ಸೆಂಟ್ರಲ್ಲಿ 25-26ನೇ ತಾರೀಕು ಫೆಬ್ರವರಿ 2026 ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಇದರಲ್ಲಿ ಕನಿಷ್ಠ 150ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸು, ಅಕಾಡೆಮಿಷಿಯನ್ಸು ಭಾಗವಹಿಸ್ತಾ ಇದ್ದಾರೆ. ಅವರು ಬಿಟ್ಟು ಹೆಚ್ಚು ಕಮ್ಮಿ ಒಂದು 400ರಿಂದ 450 ಜನ ಇಂಡಸ್ಟ್ರಿ ಪ್ರಾಕ್ಟೀಷನರ್ಸ್ ಆಗ್ತಾ ಇದ್ದಾರೆ. ಇನ್ ಅಡಿಷನ್ ಆನ್ಲೈನು ಸುಮಾರು ಜನ ಅಟೆಂಡ್ ಆಗೋಂಥ ಸಾಧ್ಯತೆ ಇದೆ. ಇದು ಕಂಪ್ಲೀಟ್ ಮಾಡಿದರೆ ಖಂಡಿತ ನಾವೆಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತೀವಿ. ಆ ಸರ್ಟಿಫಿಕೇಟಿಂದ ಎಷ್ಟು ವೆಯ್ಟ್ ಇರುತ್ತೆ ಅಂದರೆ, ಆ ಸರ್ಟಿಫಿಕೇಟ್ ನೋಡಿದ್ರು ಹೌದು ಇಂಥ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟು ಅಂದರೆ ಅಪ್ಸ್ಕಿಲಿಂಗ್ ಅಂತ ನಾವೇನು ಕರಿತೀವೋ ಅದಕ್ಕೆ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ಅವ್ರಿಗೆ ಅಸೈನ್ಮೆಂಟ್ಸ್ ಆಗಿರ್ಬೋದು, ಜಾಬಿಂದು ಬೇರೆ ಕೆಲಸ ಸಿಗೋಂಥದ್ದು ಭಾಳ ಹೆಲ್ಪು ಆಗುತ್ತದೆ. ಅವ್ರು ಇಂಟ್ರ್ಯಾಕ್ಟ್ ಮಾಡ್ಬೋದು.